ಉದಯ ಟಿವಿ ಮೂಲಕನೇನಾ? ಇಲ್ಲ ಉದಯ ಟಿವಿ ಮೂಲಕ ಅಲ್ಲ. ಓಕೆ. ಉದಯ ಟಿವಿ ಟೈಮಲ್ಲಿ ಕೆಲವ್ರ ಮೇಲೆ ಕ್ರಶ್ಗಳಿತ್ತು. ಅದು ಯಾರಂತ ಹೇಳಲ್ಲ, ಬಟ್ ಕ್ರಶ್ ಅಷ್ಟೇ, ಅಂದರೆ ಹಾರ್ಟಲ್ಲಿ ಇತ್ತು ಅಷ್ಟೇ. ಓಕೆ. ಆಯ್ತಪ್ಪ, ಓದಾಯಿತು, ಕಾಲೇಜ್ ಆಯಿತು, ಕೆಲಸ ಆಯಿತು, ಸಂಬಳ ಆಯಿತು, ನೆಕ್ಸ್ಟ್ ಮದುವೆ, ಮಕ್ಕಳು, ಮೊಮ್ಮಕ್ಕಳು, ಸತ್ತೋಗೋದು. ಐ ನೆವರ್ ವಾಂಟೆಡ್ ಮೈ ಲೈಫ್ ಟು ಬಿ ಲೈಕ್ ದಟ್. ನನಗೆ ಇದುವರೆಗೂ ಅಷ್ಟೇ ಮದುವೆ ಆಗಲೇಬೇಕು ಅನ್ನೋ ಆಬ್ಸೆಷನ್ ಇರಲಿಲ್ಲ. ಆದ್ರಾಗಲಿ ಇಲ್ಲ ಅಂದರೂ ಐ ಓಕೆ ಅಂತಿದ್ದೆ. ಬಟ್ ನಂಗೆ ಫಸ್ಟಿಂದ ಅರೇಂಜ್ ಮ್ಯಾರೇಜ್ ಕಾನ್ಸೆಪ್ಟಲ್ಲಿ ನಂಬಿಕೆ ಇಲ್ಲ ಅಂತ ಹೇಳೋಕ್ಕಿಂತ ಒಂದು ಸ್ವಲ್ಪ ಮುಜುಗರ ಸರ್. ಆ ಸೆಟಪ್ಪೇ ನನಗೇನೋ ಇಷ್ಟ ಆಗ್ತಾ ಇರಲಿಲ್ಲ. ಫಾರ್ಮಲಾಗಿ ಹೋಗೋದು, ಮಾತಾಡೋದು. ನಾನು ಓಕೆ ಮೇಡಮ್ ಅಂದ್ಬಿಟ್ಟು ಹೋದೆ. I want to make things very clear to you. I won't be able to do any housework. Weekend I want my rest. I really like to go for my manicure, pedicure ಅಂದೆ. ಓಕೆ ಮ್ಯಾಮ್ ಅಂತ ಬಂದ್ಬಿಟ್ಟು, ಅಮ್ಮ ಇದು ನಿಂಗೆ ಆಗಲ್ಲಮ್ಮ, ಸೆಟ್ ಆಗಲ್ಲ, ರೈಟ್ ಹ್ಯಾಂಡ್ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದು ಕಾಫಿ ತಿಂಡಿ ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ವಿ. ನಮ್ಮ ತಂದೆಗೆ ತುಂಬ ಆಸೆ ಇತ್ತು ಅಂಟಿಲ್ ಫ್ಯೂ ಇಯರ್ಸ್ ಬ್ಯಾಕ್, ಇಲ್ಲ ಇವನು ಒಂದು ಮದುವೆ ಮಾಡಿ ಗಂಟು ಹಾಕ್ಬಿಡ್ಬೇಕಂತ. ಬಟ್ ನಾನು ನನ್ನದೇ ಒಂದು ಥಾಟ್ಸು, ನನ್ನದೇ ವರ್ಕಲ್ಲಿ ಬ್ಯುಸಿ, ಅಂದರೆ ಓವರ್ ನನಗೆ ಇದುವರೆಲ್ಲ ಆಗಲೇಬೇಕಂತ. ಸೊ ಆ ನಿಟ್ಟಿನಲ್ಲಿದ್ದೆ. ಬಟ್ ಒಂದು ಹೇಳ್ತೀನಿ ರಘು ಅವರೇ, ನನ್ನ ಜಾತದಲ್ಲಿ ಲೇಟ್ ಮ್ಯಾರೇಜ್ ಅಂತ ಬರೆದಿದೆ.